ನವದೆಹಲಿಯ ನೂತನ ಸಂಸತ್ ಭವನದಲ್ಲಿ ಕೋಲಾಹಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆ ಕಲಾಪದ ಭದ್ರತಾ ಲೋಪಕ್ಕೂ ಮೈಸೂರಿಗೂ ನಂಟು. ಅರಮನೆ ನಗರಿ ಮೈಸೂರಲ್ಲಿ ಪೊಲೀಸರಿಂದ ತನಿಖೆ ಮುಂದುವರಿತಾ ಇದೆ. ಆರೋಪಿ ಮನೋರಂಜನ್ ಮನೆಗೆ ಪೊಲೀಸ್ ಭದ್ರತೆ ಮುಂದುವರಿಕೆ. ವಿಜಯನಗರದ 2ನೇ ಹಂತದಲ್ಲಿ ಆರೋಪಿ ಮನೋರಂಜನ್ ನಿವಾಸ ಇದೆ. ಭದ್ರತೆ ಮುಂದುವರಿಕೆ ಆಗ್ತಾ ಇರುವಂಥದ್ದು. ಮನೋರಂಜನ್ ಹಿನ್ನೆಲೆ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಮೈಸೂರಿನಲ್ಲಿ ಮನೋರಂಜನ್ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ಕಿಲ್ಲ. ಮನೋರಂಜನ್ ದಾಳಿ ಮಾಡಿದ್ದು ಯಾಕೆ ಎಂಬುದು ಇನ್ನೂ ಕೂಡ ನಿಗೂಢವಾಗಿದೆ. 3 ದಿನಗಳು ಕಳೆದರೂ ಕೂಡ ದಾಳಿಗೆ ನಿಖರ ಕಾರಣ ಏನು ಅಂತ ಹೇಳಿ ತಿಳಿತಾ ಇಲ್ಲ. ಸದ್ಯಕ್ಕೆ ದೆಹಲಿ ಪೊಲೀಸರ ವಶದಲ್ಲಿ ಆರೋಪಿ ಮನೋರಂಜನ್ ಇದ್ದಾನೆ. ಇತ್ತ ಸಂಸದ ಪ್ರತಾಪ್ ಸಿಂಹ ಕಚೇರಿಗೂ ಬಂದೋಬಸ್ತ್ ಮುಂದುವರೆದಿದೆ. ದುಷ್ಕರ್ಮಿಗಳಿಂದ ಪಾಸ್ ನೀಡಿದ್ದ ಸಂಸದ ಪ್ರತಾಪ್ ಸಿಂಹ ಕಚೇರಿಗೆ ಭದ್ರತೆಯನ್ನು ಒದಗಿಸಲಾಗಿದೆ. 3 ದಿನಗಳಿಂದ ಪ್ರತಾಪ್ ಸಿಂಹ ಕಚೇರಿ ಬಳಿ ಪೊಲೀಸರು ಕಾವಲಿದ್ದಾರೆ. ಜಲದರ್ಶಿನಿ ಅತಿಥಿ ಗೃಹದ ಆವರಣದಲ್ಲಿ ಪ್ರತಾಪ್ ಸಿಂಹ ಅವರ ಕಚೇರಿ ಇದೆ. ಸಂಸದ ಪ್ರತಾಪ್ ಸಿಂಹ ಕಚೇರಿ ಮುಂದೆ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿದೆ. ಜಲದರ್ಶಿನಿ ಮುಖ್ಯ ದ್ವಾರದಲ್ಲೂ ಕೂಡ ಪೊಲೀಸ್ ಸಿಬ್ಬಂದಿ ಕಣ್ಗಾವಲು. ಘಟನೆ ಬೆನ್ನಲ್ಲೇ ಪ್ರತಾಪ್ ಸಿಂಹ ಕಚೇರಿ ಬಳಿ ಕಾಂಗ್ರೆಸ್ಸಿಗರು ಪ್ರತಿಭಟಿಸಿದ್ರು. ನಿನ್ನೆಯೂ ಕೂಡ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಪ್ರತಿಭಟನೆ ವ್ಯಕ್ತವಾಗಿತ್ತು. ಪ್ರತಿಭಟಿಸಿದವರ ವಿರುದ್ಧ ಬಿಜೆಪಿ ಮುಖಂಡರು ದೂರು ದಾಖಲಿಸಿದ್ರು. ನವದೆಹಲಿಯ ನೂತನ ಸಂಸತ್ ಭವನದಲ್ಲಿ ಕೋಲಾಹಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆ ಕಲಾಪದ ಭದ್ರತಾ ಲೋಪಕ್ಕೂ ನಮ್ಮ ಮೈಸೂರಿಗೂ ನಂಟಿದೆ. ಅರಮನೆ ನಗರಿ ಮೈಸೂರಲ್ಲಿ ತನಿಖೆ ಮುಂದುವರಿತಾ ಇರುವಂಥದ್ದು. ಆರೋಪಿ ಮನೋರಂಜನ್ ಮನೆಗೆ ಪೊಲೀಸ್ ಭದ್ರತೆ ಮುಂದುವರಿಕೆ ಆಗ್ತಾ ಇದೆ. ವಿಜಯನಗರದ 2ನೇ ಹಂತದಲ್ಲಿ ಆರೋಪಿ ಮನೋರಂಜನ್ ನಿವಾಸ ಇದೆ. ಮನೋರಂಜನ್ ಹಿನ್ನೆಲೆ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಆದರೆ ಮೈಸೂರಿನಲ್ಲಿ ಮನೋರಂಜನ್ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಸಿಕ್ಕಿಲ್ಲ. ಮನೋರಂಜನ್ ದಾಳಿ ಮಾಡಿದ್ದು ಯಾಕೆ ಎಂಬುದು ಇನ್ನೂ ಕೂಡ ನಿಗೂಢವಾಗಿಯೇ ಇದೆ. 3 ದಿನಗಳು ಕಳೆದರೂ ಕೂಡ ದಾಳಿಗೆ ನಿಖರ ಕಾರಣ ಏನು ಅಂತ ಹೇಳಿ ತಿಳಿತಾ ಇಲ್ಲ. ಸದ್ಯಕ್ಕೆ ದೆಹಲಿ ಪೊಲೀಸರ ವಶದಲ್ಲಿ ಆರೋಪಿ ಮನೋರಂಜನ್ ಇದ್ದಾನೆ. ವಿಧಾನಸಭಾ ಅಧಿವೇಶನ ವೀಕ್ಷಣೆ ಮಾಡೋದಕ್ಕೆ ಪಾಸ್ ಕೊಡ್ತಾರೆ. ಪ್ರತಾಪ್ ಸಿಂಹ ಅವರ ಮೂಲಕವೇ ಪಾಸ್ ಪಡೆದು ಆ ವ್ಯಕ್ತಿ ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ದ. ಹೀಗಾಗಿ ಪ್ರತಾಪ್ ಸಿಂಹ ಅವ್ರಿಗೂ ಅದಕ್ಕೂ ಕೂಡ ನಂಟಿದೆ ಅಂಥೇಳಿ ಗಂಭೀರವಾಗಿ ಆರೋಪನ ಮಾಡಲಾಗ್ತಾ ಇದೆ. ಪ್ರತಾಪ್ ಸಿಂಹ ಅವರನ್ನು ವಜಾಗೊಳಿಸಬೇಕು ಸಂಸದ ಸ್ಥಾನದಿಂದ ಅಂಥೇಳಿ ನಿನ್ನೆ ಕೂಡ ಪ್ರತಿಭಟನೆ ಮಾಡಲಾಗಿತ್ತು. ಹೀಗಾಗಿ ಕಳೆದ 3 ದಿನಗಳಿಂದ ಪ್ರತಾಪ್ ಸಿಂಹ ಕಚೇರಿ ಬಳಿ ಪೊಲೀಸರು ಕೂಡ ಕಣ್ಗಾವಲನ್ನು ಇಟ್ಟಿರುವಂಥದ್ದು. ಜಲದರ್ಶಿನಿ ಅತಿಥಿ ಗೃಹದ ಆವರಣದಲ್ಲಿ ಪ್ರತಾಪ್ ಸಿಂಹ ಅವರ ಕಚೇರಿ ಇದೆ. ಪ್ರತಾಪ್ ಸಿಂಹ ಅವರ ಕಚೇರಿ ಮುಂದೆ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಜಲದರ್ಶಿನಿ ಮುಖ್ಯ ದ್ವಾರದಲ್ಲೂ ಕೂಡ ಪೊಲೀಸ್ ಸಿಬ್ಬಂದಿ ಕಣ್ಗಾವಲನ್ನು ಇಟ್ಟಿರುವಂಥದ್ದು. ಘಟನೆ ಬೆನ್ನಲ್ಲೇ ಪ್ರತಾಪ್ ಸಿಂಹ ಕಚೇರಿ ಬಳಿ ಕಾಂಗ್ರೆಸ್ ಪ್ರತಿಭಟಿಸಿತ್ತು. ನಿನ್ನೆ ಪ್ರತಾಪ್ ಸಿಂಹ ಅವರನ್ನು ಸಂಸದ ಸ್ಥಾನದಿಂದ ವಜಾಗೊಳಿಸಬೇಕು ಅಂಥೇಳಿ ಆಗ್ರಹಿಸಿದ್ರು. ವ್ಯಾಪಕ ಪ್ರತಿಭಟನೆ ಕೂಡ ವ್ಯಕ್ತವಾಗಿತ್ತು. ಪ್ರತಿಭಟಿಸಿದವರ ವಿರುದ್ಧ ಬಿಜೆಪಿ ಮುಖಂಡರು ದೂರು ದಾಖಲಿಸಿದ್ದಾರೆ.